ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಜೊತೆ. ನಾವು ಇವತ್ತು ಒಂದು ಹೆರಳೆಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪನೇ ಆಯಿಲ್ ಹಾಕೋಬೋದು, ಇದಕ್ಕೇನು ಜಾಸ್ತಿ ಬೇಕಂತ ಏನಿಲ್ಲ. ನಾನಿಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ಆಯಿಲು, ಸಾಸಿವೆ ಹಾಕಿದ್ದೀನಿ. ಹಾಗೆಯೇ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಇದನ್ನು ಹಾಕಿದ್ರೆ ನಾವು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬೆಳ್ಳುಳ್ಳಿನ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ, ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಖಾರಕ್ಕೆ ಎಷ್ಟು ಬೇಕು ಅಂದರೆ ನಾವು ಹುರುಳಿಕಾಯಿನ ಹಾಕೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 8 ಹಸಿಮೆಣ್ಸಿಕಾಯಿನ ಸೀಳಿ ಹಾಕ್ಕೊಂಡಿದ್ದೀನಿ. ನೀವು ಇದನ್ನು ಬೇಕಿದ್ರೆ ರುಬ್ಬಿ ಸಹ ಹಾಕೋಬೋದು ಅಥವಾ ಕುಟ್ಟಿ ಹಾಕೋಬೋದು. ಇದು ಮತ್ತು ಜೀರಿಗೆ, ಬೆಳ್ಳುಳ್ಳಿ ಇಷ್ಟನ್ನು ನೀವು ಕುಟ್ಟಿ ನೀವು ಹಾಕೋಬೋದು, ಅದು ಸಹ ಬಾಯಿಗೆ ಸಿಗೋದಿಲ್ಲ. ನೀವು ಆ ರೀತಿಯೂ ಸಹ ಬೇಕಿದ್ರೆ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರ ಕಡಿಮೆ ಆಗಲಿ ಅಂತ ಎಣ್ಣೆಯಲ್ಲಿ ಫ್ರೈ ಮಾಡಿರೋವಂಥದ್ದು. ಇವಾಗ ಒಂದೇ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆಯಿಲಲ್ಲಿ ಫ್ರೈ ಆದರೆ ಅರೋಮ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿನೂ ಅಷ್ಟೇ ಕಲರ್ ಚೇಂಜ್ ಆಗಬೇಕಂತ ಏನಿಲ್ಲ, ಸ್ವಲ್ಪ ಆಯಿಲಲ್ಲಿ ಫ್ರೈ ಆದರೆ ಸಾಕಾಗುತ್ತೆ. ಇವಾಗ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಅನ್ನ ಕಲಿಸ್ಬೇಕಾದ್ರೆ ಇನ್ನೂ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಫಸ್ಟೇ ನೀವು ಉಪ್ಪನ್ನು ಜಾಸ್ತಿ ಹಾಕೋಬಾರ್ದು. ಹಾಗೆಯೇ ನಾನಿಲ್ಲಿ ಒಂದು ಮೀಡಿಯಮ್ ಗಾತ್ರದ್ದು ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ನೀರನ್ನು ಸೇರಿಸಬಾರ್ದು, ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ 1/4 ಚಮಚದಷ್ಟು ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಾವು ಹುಳಿ ಅಂಶ ಟೊಮೆಟೊ ಹಾಕಿದ್ದೀವಿ, ಹಾಗೆ ಹೆರಳೆಕಾಯಿ ಹಾಕ್ಕೊಳ್ತಾ ಇದ್ದೀವಿ. ಹುಳಿ, ಖಾರ, ಸ್ವಲ್ಪ ಸ್ವೀಟ್ ಎಲ್ಲ ಇದ್ರೇ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ರುಚಿನೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪನೇ ಜಾಸ್ತಿ ಹಾಕೋಬಾರ್ದು, ಸ್ವಲ್ಪನೇ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಇದು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ಅನ್ಬೇಕಾದ್ರೆ ನೀವು ಹೆರಳೆಕಾಯಿನ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದನ್ನು ನೋಡಿ ಹೆರಳೆಕಾಯಿ ಜ್ಯೂಸನ್ನ ಹಾಕೋಬೇಕು. ಹಾಕಿದ ತಕ್ಷಣ ನಾವು ಉರಿನ ಆಫ್ ಮಾಡಿಬಿಡಬೇಕು, ಇಲ್ಲ ಅಂದರೆ ಕಹಿ ಬಂದುಬಿಡುತ್ತೆ. ನಾನಿಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಗ್ಯಾಸ್ ಫ್ಲೇಮ ಆಫ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಗೊಜ್ಜು ರೆಡಿ ಆಗಿಬಿಡುತ್ತೆ. ಇದನ್ನು ನೀವು ಸ್ವಲ್ಪ ಮಾಡಿಟ್ಟಿರೋ ಅನ್ನ ಬೇಕಿದ್ರೂ ನೀವು ಯೂಸ್ ಮಾಡ್ಕೋಬೋದು, ಅಥವಾ ನೈಟ್ ಮಾಡಿರ್ತೀರಲ್ವ ಅನ್ನ ಏನಾದರೂ ಜಾಸ್ತಿ ಉಳಿದಿದೆ ಅಂತ ಹೇಳಿದ್ರೆ ನೀವು ಮಾಡಿ ಅದಕ್ಕೂ ಸಹ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಈಗ ಅನ್ನನ ರೆಡಿ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲನ್ನ ಸೇರಿಸ್ಕೋಬೇಕು, 1 ಸ್ಪೂನ್ ಆಗೋಷ್ಟು ಆಯಿಲು, ಹಾಗೆ ಸ್ವಲ್ಪ ಉಪ್ಪು, ಮತ್ತು ನಾವು ತೆಂಗಿನಕಾಯಿನ, ಇದು ಹಸಿ ತೆಂಗಿನಕಾಯಿನ ಹಾಕೋಬೋದು. ನಾನು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿನ ನೀವು ಕುಟ್ಟಿ ಅಥವಾ ರುಬ್ಬಿ ಹಾಕೋಬೋದು ಅಂತ ಹೇಳಿದೆ. ನೀರನ್ನು ಸೇರಿಸಬಾರ್ದು, ತರಿಯಾಗಿ ರುಬ್ಕೋಬೇಕು ಅಷ್ಟೇ. ಆವಾಗಲೇ ಬೇಕಿದ್ರೆ ನೀವು ತೆಂಗಿನಕಾಯಿ ಸಹ ಹಾಕೋಬೋದು. ನಾನಿಲ್ಲಿ ಹಸಿ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಹಾಗೆಯೇ ಶೇಂಗಾ ಅದನ್ನು ಸಹ ನಾನು ಆಯಿಲಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕೋಬೇಕು. ಹಾಕಿ ಈಗ ಆಲ್ರೆಡಿ ನಾವು ಮಾಡಿಟ್ಟಿರುವಂತಹ ಗೊಜ್ಜು ಏನಿರುತ್ತೆ ಹೆರಳೆಕಾಯ್ದು ಅದನ್ನು ಸಹ ಸೇರಿಸಿ ನಿಮಗೆ ಎಷ್ಟು ಬೇಕು ಖಾರ ಹುಳಿ ಎಲ್ಲ ನೋಡಿ ನೀವು ಕಲಿಸ್ಬೇಕಾದ್ರೆ ಟೇಸ್ಟ್ ಮಾಡಿ ನೀವು ಗೊಜ್ಜನ್ನು ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು. ಇದಂತೂ ನೀವು ಎಲ್ಲ ಚಿತ್ರಾನ್ನ, ಟೊಮೆಟೊ ಚಿತ್ರಾನ್ನ, ಲೆಮನ್ ರೈಸ್ ಎಲ್ಲ ಮಾಡ್ತಿರ್ತೀರ, ಇದನ್ನು ಸಹ ಮಾಡಿ. ಹೆರಳೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಪಿತ್ತ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮಕ್ಕಳಿಗೆ ಹಾಗೆ ಕೊಟ್ಟರೆ ಕುಡಿಯೋಲ್ಲ. ಹಾಗೆಯೇ ಹೆರಳೆಕಾಯಿಂದ ಜ್ಯೂಸು ಸಹ ಮಾಡಿ ಕುಡಿಬೋದು, ತುಂಬ ರುಚಿ ಚೆನ್ನಾಗಿರುತ್ತೆ. ನೀವು ನಿಂಬೆಹಣ್ಣಿಂದ ಅಥವಾ ಹೆರಳೆಕಾಯಿಂದ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಚಿತ್ರಾನ್ನನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ರಿ ಅಲ್ವಾ, ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾದಂಥ ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.